ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಇವತ್ತು ಈ ಪರ್ಸ್ಲೈನ್ ಮತ್ತು ಪೋರ್ಚುಲಕ ಎರಡು ಗಿಡಗಳನ್ನು ನಾನು ರಿಪೋರ್ಟ್ ಮಾಡ್ತಾಯಿದ್ದೀನಿ ಬೇರೆ ಪಾಟ್ಗಳಲ್ಲಿ. ಇದು ಎರಡೂ ರಿಪೋರ್ಟ್ ಮಾಡಿರೋದನ್ನು ತೋರಿಸಿದ್ದೀನಿ. ಇನ್ನೂ ಒಂದಿಷ್ಟಿದೆ, ಅದನ್ನು ಕೂಡ ಇವತ್ತು ರಿಪೋರ್ಟ್ ಮಾಡ್ತಾಯಿದ್ದೀನಿ. ಈಗ ಸೀಸನ್ ಇದೆ, ಹೂಗಳು ತುಂಬ ಚೆನ್ನಾಗಿ ಬರುತ್ತೆ ಇದರದೆಲ್ಲ. ಹಾಗಾಗಿ ನೀವು ಈಗ ರಿಪೋರ್ಟ್ ಮಾಡಿಲ್ಲ ಅನ್ನೋರು ಈಗ ಸದ್ಯಕ್ಕೆ ಮಾಡ್ಕೋಬೋದು. ಮಾರ್ಚಲ್ಲಿ ಮಾಡಿದ್ರೆ ಹೂಗಳು ಬರೋದು ಲೇಟ್ ಆಗುತ್ತೆ. ಅದಕ್ಕೋಸ್ಕರ ಆದಷ್ಟು ಈ ಫೆಬ್ರವರಿನಲ್ಲೇ ನೀವು ರಿಪೋರ್ಟ್ ಮಾಡೋದಿದ್ದರೆ ಮುಗಿಸ್ಕೊಂಬಿಡಿ. ಹಾಗೆ ಇಲ್ಲಿ ನೋಡಿ, ನಾನು ಧನಿಯಾ ಹಾಕಿದ್ನಲ್ಲ, ಅದೆಲ್ಲ ಇಲ್ಲಿ ತೊಗೊಂಡು ಬಂದಿಟ್ಟಿದ್ದೀನಿ. ಈ ಪಾಟಲ್ಲೂ ಕೂಡ ನಾನು ಧನಿಯಾ ಹಾಕಿದ್ದೀನಿ. ಸ್ವಲ್ಪ ಹಾಳಾಗಿತ್ತು ಧನಿಯಾ ಕಾಳು, ಹುಳ ಹತ್ಕೊಂಡಿತ್ತು. ಅದನ್ನೇ ಇದಕ್ಕೆ ಶಿಫ್ಟ್ ಮಾಡಿದ್ದೀನಿ. ಯಾಕಂದರೆ ಎಷ್ಟು ಬರುತ್ತಲ್ಲ ಅಷ್ಟು ಬರಲಿ ಇದರಲ್ಲಿ ಅಂತ ಹೇಳಿ. ಹಾಗೆ ಇಲ್ಲೂ ಕೂಡ ಇಟ್ಟಿದ್ದೀನಿ ನೋಡಿ. ಒಟ್ಟು ಒಂದು 7 ಪಾಟಲ್ಲಿ ಹಾಕಿದ್ದೀನಿ. ನಾನು ಇಲ್ಲಿ ತೊಗೊಂಡು ಬಂದಿಟ್ಟಿದ್ದೀನಿ ಪಾಟ್ಗಳನ್ನು. ನನ್ನ ಹತ್ರ ಒಂದು 4 ಕಲರ್ ಇದೆ ಪೋರ್ಚುಲಕ, ಆಮೇಲೆ ಪರ್ಸ್ಲೈನ್ ಒಂದು 4 ಕಲರ್ ಇದೆ. ಅದನ್ನ ಇಲ್ಲಿ ತಂದಿದ್ದೀನಿ. ಇವೆಲ್ಲದರಲ್ಲೂ ಹಾಕಿದ್ದೆ. ಸ್ವಲ್ಪ ಎಲ್ಲ ಹಾಳಾಗಿತ್ತು, ಯಾಕಂದರೆ ಈ ಒಂದು ವಿಂಟರ್ ಸೀಸನ್ನಲ್ಲಿ ಇದು ಅಷ್ಟು ಚೆನ್ನಾಗಿ ಗ್ರೋ ಆಗಲ್ಲ. ಹೂ ಕೂಡ ಜಾಸ್ತಿ ಬರಲ್ಲ, ಅವಾಗೊಂದು ಇವಾಗೊಂದು ಬರ್ತಿತ್ತು ಅಷ್ಟೇ. ಇದರಲ್ಲಿ ಜಾಸ್ತಿ ಬೇರೆ ಗಿಡಗಳೆಲ್ಲ ಬೆಳ್ಕೊಂಡಿದೆ, ಕಸ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಈಗ ಸೀಸನ್ ಇರೋದ್ರಿಂದ ಅದು ನೋಡಿ ಇದೆಲ್ಲ ಒಣಗೋಗಿತ್ತು. ಈಗ ಮತ್ತೆ ವಾಪಸ್ ಇದರಲ್ಲಿ ಗ್ರೀನಾಗಿ ಬಂದಿದೆ ನೋಡಿ. ಸೀಸನಿಗೆ ತಕ್ಕಂಗೆ ಅದೇ ಬೆಳ್ಕೊಂಬಿಡುತ್ತೆ ಹೆಚ್ಚಾಗಿ. ಆದರೂ ಕೂಡ ನಾವು ಇದನ್ನು ಮೇಂಟೆನೆನ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಹೂಗಳು ಬರುತ್ತೆ. ಯಾಕಂದರೆ ಇಲ್ಲಿ ನೋಡಿ, ಇಲ್ಲೆಲ್ಲ ಹುಳ ಹತ್ಕೊಂಡಿದೆ. ಇದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡ್ತೀನಿ ನಾನು. ಈ ಗ್ರೀನ್ ಕಲರ್ ಇರೋದನ್ನು ಮಾತ್ರ ಹಾಗೆ ಇಡ್ತೀನಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಮಣ್ಣನ್ನು ಕೂಡ ಚೇಂಜ್ ಮಾಡ್ಕೋಬೇಕು. ಇದರಲ್ಲಿ ಸ್ವಲ್ಪ ಗೊಬ್ಬರ ಹಾಕೋಬೇಕು. ಆ ರೀತಿಯಾಗಿ ಮಾಡಿಕೊಂಡ್ರೆ ಹೂಗಳು ತುಂಬ ಚೆನ್ನಾಗಿ ಬರುತ್ತೆ. ಇದು ನೋಡಿ, ಇದೂ ಕೂಡ ಅಷ್ಟೇ, ಈಗ ಚಿಗುರ್ಕೊಳ್ತಾ ಇದೆ ನೋಡಿ, ಗ್ರೀನಲ್ಲಿ ಬರ್ತಾ ಇದೆ ಮೆಲ್ಲಗೆ. ಇವಾಗ ಇದೆಲ್ಲ ಪಾಟ್ಗಳನ್ನು ನಾನು ಅದೇ ರೀತಿಯಾಗಿ ರೆಡಿ ಮಾಡಿಕೊಂಡು ನಿಮಗೆ ತೋರಿಸ್ತೀನಿ. ಈ ಥರ ದೊಡ್ಡ ಕಡ್ಡಿ ಏನಾದರೂ ಇದ್ದರೆ ಇದನ್ನು ಕಟ್ಟಿಂಗ್ ಕೂಡ ಹಾಕ್ಕೋಬೋದು ನೀವು. ಚೆನ್ನಾಗಿದ್ದರೆ ನೀವು ಬೇರೆ ಪಾಟ್ಗಳಲ್ಲಿ ಕಟ್ಟಿಂಗ್ಸನ್ನು ಹಾಕ್ಕೊಂಡ್ರು ಈಗ ಗ್ರೋ ಆಗುತ್ತೆ. ಈ ಫೆಬ್ರವರಿ ಮಂತಲ್ಲೇ ಇದನ್ನೆಲ್ಲ ಮುಗಿಸ್ಕೊಳ್ಳಿ ಆದಷ್ಟು ನೀವು. ಇದನ್ನೆಲ್ಲ ತೆಗೆದುಬಿಟ್ಟು ನಿಮಗೆ ತೋರಿಸ್ತೀನಿ ನೋಡಿ. ನಾನು ಎಲ್ಲ ಪಾಟ್ಗಳನ್ನು ಖಾಲಿ ಮಾಡಿದ್ದೀನಿ. ಹಾಗೆ ಪೋರ್ಚುಲಕ ಮತ್ತು ಪರ್ಸ್ಲೈನು ಬೇರ್ ಸಮೇತ ತೆಗ್ದಿದ್ದೀನಿ. ಸ್ವಲ್ಪ ಕಟ್ಟಿಂಗ್ ಮಾಡಿ ಬೇರ್ ಸಮೇತ ಇರೋದನ್ನು ಕೂಡ ಹಚ್ತೀನಿ, ಕಟ್ಟಿಂಗ್ ಕೂಡ ಹಚ್ತೀನಿ. 2 ಪಾಟನ್ನು ನಾನಿಲ್ಲಿ ರಿಪೋರ್ಟ್ ಮಾಡಿ ಇಟ್ಟಿದ್ದೀನಿ. ಇದಕ್ಕೇನಂದರೆ ಮಣ್ಣಿಗೆ ಒಂದು ಸ್ವಲ್ಪ ಈ ಮರಳನ್ನು ಹಾಕ್ತಾಯಿದ್ದೀನಿ. ಮಣ್ಣು ಸ್ವಲ್ಪ ಜಿಡ್ಡಾಗಿದೆ, ಅದಕ್ಕೋಸ್ಕರ ಮರಳನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಬೇವಿನ ಹಿಂಡಿ, ಇದು ಎರಡೂ ಮಿಕ್ಸ್ ಮಾಡ್ತೀನಿ ನಾನು. ಇದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಪಾಟ್ಗಳಿಗೆ ಶಿಫ್ಟ್ ಮಾಡಿಕೊಂಡು ಇವುಗಳನ್ನು ಹಚ್ಕೋತೀನಿ. ಎಲ್ಲ ಮುಗಿದ್ಮೇಲೆ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ ಪಾಟ್ಗಳನ್ನು ತುಂಬಿ ಇಟ್ಟಿದ್ದೀನಿ. ಕಟ್ಟಿಂಗ್ಸ್ ಕೂಡ ಮಾಡಿದೆ ನಾನು. ಈ ಥರ ಒಣಗೋಗಿರೋದು ಆ ಥರ ಏನಾದರೂ ಇದ್ದರೆ ನೀವು ತಕ್ಕೊಂಬಿಡಬೇಕು. ಇದರಲ್ಲಿ ಬಿಟ್ಟರೆ ಏನಾಗುತ್ತೆ, ಎನರ್ಜಿ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತೆ, ಗಿಡ ಗ್ರೋತ್ ಆಗೋಲ್ಲ, ಆಮೇಲೆ ಹೂ ಬರೋದಕ್ಕೆ ಅವಕಾಶ ಕೊಡೋಕ್ಕಾಗಲ್ಲ. ಅದಕ್ಕೋಸ್ಕರ ಇದರಲ್ಲಿ ಒಂದಿಷ್ಟು ಬೇರ್ ಸಮೇತ ಇರೋದನ್ನು ಇದರಲ್ಲೆಲ್ಲ ಹಾಕ್ಕೊಂಡಿದ್ದೀನಿ. ಕಟ್ಟಿಂಗ್ಸ್ ಕೂಡ ಹಾಕ್ಕೋಬೋದು ನೀವು. ನಾನು ಕಟ್ಟಿಂಗ್ಸ್ ಹಾಕೋಕ್ಕೆ ಅಂತ ಅಲ್ಲಿ ಎತ್ತಿಟ್ಟಿದ್ದೀನಿ. ಆ ಒಂದು ಪಾಟಲ್ಲೂ ಕೂಡ ನಾನು ಹಾಕ್ಕೊಂಡಿದ್ದೀನಿ. ಇದಕ್ಕೇನಂದರೆ ಈಗ ನಾನೇನು ಮಾಡ್ತೀನಿ, ಈ ಬೂದಿ ಇದೆಯಾ ನೋಡಿ, ಇದು ನೀವು ಕುಳ್ಳಿಂದಾದ್ರೂ ಬೂದಿ ತೊಗೋಬೋದು, ಇಲ್ಲ ಕಟ್ಟಿಗೆದಾದರೂ ತೊಗೋಬೋದು. ಇದನ್ನೇನು ಮಾಡ್ತೀನಿ, 1 ಸ್ಪೂನ್ನಷ್ಟು ನಾನು ಇದರಲ್ಲಿ ಉದುರಿಸ್ತಾ ಇದ್ದೀನಿ. ಯಾಕಂದರೆ ನಾನು ನಿಮ್ಗೆ ಆಗಲೇ ತೋರಿಸ್ದೆ, ಹುಳ ಎಲ್ಲ ಆಗಿತ್ತು. ಆ ಥರ ಹುಳ ಇತ್ತು ಅಂದರೆ ಈ ಬೂದಿ ತುಂಬಾ ಬೆಸ್ಟ್ ಅಂತ ಹೇಳ್ಬೋದು. ಆಮೇಲೆ ಹೂಗಳು ಬರೋದಕ್ಕೆ ಇದು ಅನುಕೂಲ ಮಾಡುತ್ತೆ. ಇದರಲ್ಲಿ ಪೊಟ್ಯಾಷಿಯಮ್ ರಿಚ್ ಆಗಿರುವಂತಹ ಒಂದು ಫರ್ಟಿಲೈಸರ್ ಇದು. ಹಾಗಾಗಿ ಇದನ್ನು ಬಳಸ್ಕೊಳ್ಳಿ ಆದಷ್ಟು. ಇದನ್ನು ಹಾಕಿಬಿಟ್ಟು ಏನಂದರೆ ಚೆನ್ನಾಗಿ ಒಂದು ಸಾರಿ ನೀರನ್ನು ಹಾಕ್ಕೋಬೇಕು. ಇದನ್ನು ನೀವು ಲಿಕ್ವಿಡ್ ಫಾರ್ಮಲ್ಲೂ ಕೊಡೋಕ್ಕೆ ಬರುತ್ತೆ. ನಾನೀಗಾಗಲೇ ಇದರದ್ದು ವಿಡಿಯೋ ಹಾಕಿದ್ದೀನಿ, ಫರ್ಟಿಲೈಸರ್ನ ನಾವು ಯಾವ ರೀತಿಯಾಗಿ ಬಳಸ್ಕೋಬಹುದು ಅಂತ. ಸ್ಪ್ರೇ ಕೂಡ ಮಾಡ್ಬೋದು. ಆ ವಿಡಿಯೋದಲ್ಲಿ ಎಲ್ಲ ನೀಟಾಗಿ ಇದೆ, ನೀವು ಅದನ್ನು ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ.
ನೋಡಿ ಎಲ್ಲ ಪಾಟ್ಗಳಿಗೂ ನಾನು 1 ಸ್ಪೂನಷ್ಟು ಹಾಕಿದ್ದೀನಿ. ಪಾಟ್ ಸೈಜ್ ಏನಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಇದಕ್ಕೆ ಚೆನ್ನಾಗಿ ಒಂದು ಸಾರಿ ನೀರನ್ನು ಕೊಟ್ಬಿಟ್ರೆ ಗಿಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆಮೇಲೆ ಇದನ್ನು ಬಿಸಿಲಲ್ಲೇ ಇಡಬೇಕು. ಆದಷ್ಟು ಈ ಫೆಬ್ರವರಿನಲ್ಲೇ ಮುಗಿಸ್ಕೊಂಬಿಡಿ. ಇದನ್ನು ರಿಪೋರ್ಟ್ ಏನಾದ್ರು ಮಾಡೋದಿದ್ರೆ ಜನವರಿನಲ್ಲಿ ಮಾಡ್ಕೊಂಡ್ರಂತೂ ತುಂಬಾ ಒಳ್ಳೆಯದು ಆ್ಯಕ್ಚುಲಿ. ಬಟ್ ನನಗೆ ಮಾಡೋಕ್ಕಾಗಿರಲಿಲ್ಲ, ಹಾಗಾಗಿ ನಾನು ಈಗ ಮಾಡಿಕೊಂಡೆ. ಇದಕ್ಕೆ 15 ದಿನಕ್ಕೊಂದು ಸಾರಿ ಲಿಕ್ವಿಡ್ ಫರ್ಟಿಲೈಸರ್ಗಳನ್ನ ಕೊಡ್ತಾ ಹೋಗಿ. ಗಿಡ ತುಂಬ ಚೆನ್ನಾಗಿ ಬೆಳವಣಿಗೆ ಕೂಡ ಆಗುತ್ತೆ. ಹೂಗಳು ಕೂಡ ಅಷ್ಟೇ, ಈ ಬೇಸಿಗೆನಲ್ಲಿ ತುಂಬ ಚೆನ್ನಾಗಿ ಹೂಗಳು ಬರುತ್ತೆ ಇದರಲ್ಲಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳು ನೋಡಿ. ಥ್ಯಾಂಕ್ ಯು.